Welcome to Science Store online classes. Don't forget to like our video and subscribe our YouTube channel for all the updates. Good morning, students. So welcome to online classes. In previous class we were discussing about laws of motion and we have discussed few examples for the motion, and also we discussed example for the force and we concluded with the definition of a force. So what force is? So force is a physical quantity which will initiate the motion, which will stop the motion, which will speed or increase the speed of the motion, which will change the direction of the object, which will change the shape and size of the object, right? The physical quantity which initiates, increases the velocity, which stops the motion, which changes the shape and size, and which also changes the direction of the motion. So that physical quantity is called as force. So now in today's class we will discuss what are the types of forces. See, forces can be classified in a many ways. Force na ನಾವು ತುಂಬ ವೇಯಲ್ಲಿ ಕ್ಲಾಸಿಫೈ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕ್ಲಾಸಿಫೈ ಮಾಡ್ಬೋದು, ಕಾಂಟ್ಯಾಕ್ಟ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕ್ಲಾಸಿಫೈ ಮಾಡ್ಬೋದು, ಎಕ್ಸ್ಟರ್ನಲ್ ಇಂಟರ್ನಲ್ ಅಂತ ಕ್ಲಾಸಿಫೈ ಮಾಡ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದ ಕಾಂಟೆಕ್ಸ್ಟ್, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್, ವಿ ಕ್ಯಾನ್ ಕ್ಲಾಸಿಫೈ ದ ಫೋರ್ಸ್ ಇಂಟು ಮೆನಿ ಟೈಪ್ಸ್. ಸೊ ಆ್ಯಸ್ ಫಾರ್ ಆಸ್ ಆರ್ ಚಾಪ್ಟರ್ ಕನ್ಸರ್ನ್, ನಮ್ಮ ಚಾಪ್ಟರ್ ಲಾಸ್ ಆಫ್ ಮೋಷನ್ಗೆ ಕನ್ಸರ್ನ್ ಆದಾಗೆ ನಾವು ಫೋರ್ಸ್ನ ಎರಡು ಟೈಪ್ ಆಗಿ ಕ್ಲಾಸಿಫೈ ಮಾಡ್ಬೋದು, ಎಕ್ಸ್ಟರ್ನಲ್ ಫೋರ್ಸ್ ಮತ್ತು ಇಂಟರ್ನಲ್ ಫೋರ್ಸ್ ಅಂತ. ವಾಟ್ ಈಸ್ ಎಕ್ಸ್ಟರ್ನಲ್ ಫೋರ್ಸ್? ಎಕ್ಸ್ಟರ್ನಲ್ ಫೋರ್ಸ್ ಅಂತ ಹೇಳಿದ್ರೆ ಏನು? ವಾಟ್ ಯು ಮೀನ್ ಬೈ ಎಕ್ಸ್ಟರ್ನಲ್ ಫೋರ್ಸ್? ಸೊ ಎಕ್ಸ್ಟರ್ನಲ್ ಫೋರ್ಸ್ ಅಂತಂದರೆ ಫೋರ್ಸ್ ವಿಚ್ ಇಸ್ ಆ್ಯಕ್ಟೆಡ್ ಬೈ ಎಕ್ಸ್ಟರ್ನಲ್ ಬಾಡಿ. ಎಕ್ಸ್ಟರ್ನಲ್ ಫೋರ್ಸ್ ಅಂತಂದರೆ ಫೋರ್ಸ್ ಆ್ಯಕ್ಟೆಡ್ ಬೈ ಎಕ್ಸ್ಟರ್ನಲ್ ಬಾಡಿ. ಇವಾಗ ನನ್ನ ಮೇಲೆ ಯಾವುದಾದ್ರೂ ಫೋರ್ಸ್ ಬೇರೆ ಬಾಡಿ ಆ್ಯಕ್ಟ್ ಮಾಡಿದರೆ ಅದು ನನ್ನ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಎಕ್ಸ್ಟರ್ನಲ್ ಫೋರ್ಸ್. ಸೊ ಯಾವುದೆಲ್ಲ ಎಕ್ಸಾಂಪಲ್ ಕೊಡ್ಬೋದು ನೀವು? ಎಕ್ಸ್ಟರ್ನಲ್ ಫೋರ್ಸ್ ಆ್ಯಂಡ್ ಇಂಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫೋರ್ಸ್. ಸೊ ಎಕ್ಸ್ಟರ್ನಲ್ ಫೋರ್ಸಿಗೆ ಏನೆಲ್ಲ ಎಕ್ಸಾಂಪಲ್ ಕೊಡ್ಬೋದು? ಗ್ರಾವಿಟೇಷನಲ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಹೇಗೆ ಎಕ್ಸ್ಟರ್ನಲ್ ಫೋರ್ಸ್ ಆಗಲಿಕ್ಕೆ ಸಾಧ್ಯ? ಒಂದು ಚಾಕ್ ಪೀಸ್ ಇದೆ, ಈ ಚಾಕ್ ಪೀಸ್ನ ನಾನು ಡ್ರಾಪ್ ಮಾಡಿದರೆ ಏನಾಗ್ತದೆ? ಚಾಕ್ ಪೀಸ್ ಕೆಳಗಡೆ ಬೀಳ್ತದೆ. ನಾನು ಇದನ್ನು ರಿಲೀಸ್ ಮಾಡಿದರೆ ಇದು ಕೆಳಗಡೆ ಬೀಳ್ತದೆ, ಕರೆಕ್ಟ್? ಯಾಕೆ? So when I hold this, I actually provide the support this chalk piece. When I release it, so this chalk piece is acted by Earth's gravitational force, correct? Earth gravitational force na idra mele exert ಮಾಡ್ತದೆ, ಅದಕ್ಕೋಸ್ಕರ ಚಾಕ್ ಪೀಸ್ ಕೆಳಗಡೆ ಬೀಳ್ತದೆ. ಸೊ ಅರ್ತ್ ಚಾಕ್ ಪೀಸಿಗೆ ಎಕ್ಸ್ಟರ್ನಲ್ ಬಾಡಿ, ಸೊ ಫೋರ್ಸ್ ಆ್ಯಕ್ಟೆಡ್ ಬೈ ಎಕ್ಸ್ಟರ್ನಲ್ ಬಾಡೀಸ್ ಎಕ್ಸ್ಟರ್ನಲ್ ಫೋರ್ಸ್. ಬೇರೆ ಯಾವುದೆಲ್ಲ ಎಕ್ಸಾಂಪಲ್ ಕೊಡ್ಬೋದು? ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನ್ ಈಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್. ಫ್ರಿಕ್ಷನ್ ಅಂದರೆ ಏನು? ಫ್ರಿಕ್ಷನ್ ಅಂದರೆ ಅಪೋಸಿಂಗ್ ಫೋರ್ಸ್ ಅಂತ ಅರ್ಥ. ನೀವಿವಾಗ ನಡೀತಾ ಇದ್ದೀರಾ, ಮರಳಿನ ಮೇಲೆ ನಡೀತಾ ಇದ್ದೀರಾ ಅಂತಂದರೆ ನಿಮ್ಮ ಮೇಲೆ ಜಾಸ್ತಿ ಅಪೋಸಿಂಗ್ ಆಗ್ತಾ ಇದೆ, ನಿಮ್ಮ ಮೇಲೆ ಜಾಸ್ತಿ ಅಪೋಸಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಅದೇ ನೀವು ಪ್ಲೇನ್ ರೋಡಲ್ಲಿ ನಡಿಬೇಕಾದ್ರೆ ಅಷ್ಟು ಅಪೋಸ್ ಆಗೋದಿಲ್ಲ. ಸೊ ಇಟ್ ಈಸ್ ಈಸಿಯರ್ ಟು ವಾಕ್ ಆನ್ ಪ್ಲೇನ್ ರೋಡ್ ಕಂಪೇರ್ಡ್ ಟು ದಿ ಸ್ಯಾಂಡ್, ಕರೆಕ್ಟ್? ಸೊ ಮರಳಿನ ಮೇಲೆ ನಡೆಯುವುದಕ್ಕಿಂತ ಪ್ಲೇನ್ ರೋಡಲ್ಲಿ ನಡೆಯುವುದು ತುಂಬ ಈಸಿ. ಯಾಕೆ? ಮರಳಿನ ಮೇಲೆ ನಡಿಬೇಕಾದ್ರೆ ನಿಮ್ಮ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂತಹ ಫ್ರಿಕ್ಷನ್ ಜಾಸ್ತಿ ಇರ್ತದೆ, ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇರ್ತದೆ ಕಂಪೇರ್ಡ್ ಟು ಪ್ಲೇನ್ ರೋಡಲ್ಲಿ ನಡಿಬೇಕಾದ್ರೆ ನಿಮ್ಮ ಮೇಲೆ ಆ್ಯಕ್ಟ್ ಆಗುವಂತಹ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್ ಕಮ್ಮಿ. ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಒಂದು ಅಪೋಸಿಂಗ್ ಫೋರ್ಸ್, ಯಾವುದೇ ಮೋಷನ್ನ ಅಪೋಸ್ ಮಾಡ್ತದೆ ಅದು, ದಟ್ ಈಸ್ ಫ್ರಿಕ್ಷನಲ್ ಫೋರ್ಸ್. ವಾಟ್ ಆರ್ ದಿ ಅದರ್ ಟೈಪ್ ಆಫ್ ಫೋರ್ಸ್? ನಾರ್ಮಲ್ ಫೋರ್ಸ್. ನಾರ್ಮಲ್ ಫೋರ್ಸ್. ಸೊ ನಾರ್ಮಲ್ ಫೋರ್ಸ್ ಅಂದರೆ ಏನು? ನಾರ್ಮಲ್ ಫೋರ್ಸ್ ಅಂತ ಹೇಳಿದ್ರೆ ಅದೊಂದು ಕಾಂಟ್ಯಾಕ್ಟ್ ಫೋರ್ಸ್. ಸೊ ಆಬ್ಜೆಕ್ಟ್ಸ್ ಕಾಂಟ್ಯಾಕ್ಟಲ್ಲಿದ್ದಾಗ ಆ್ಯಕ್ಟ್ ಆಗುವಂಥ ಒಂದು ಫೋರ್ಸ್ನ ನಾವು ನಾರ್ಮಲ್ ಫೋರ್ಸ್ ಅಂತ ಕರಿತೇವೆ. ಅದು ಆ ಆಬ್ಜೆಕ್ಟ್ನ ಮೇಲೆ ಆಬ್ಜೆಕ್ಟ್ನ ಸರ್ಫೇಸ್ನ ಮೇಲೆ ನಾರ್ಮಲ್ ಆಗಿ ಆ್ಯಕ್ಟ್ ಆಗ್ತದೆ. ನಾರ್ಮಲ್ ಆಗಿ ಹೇಗೆ ಆ್ಯಕ್ಟ್ ಆಗೋದು? ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಎಕ್ಸಾಂಪಲ್ ಕೊಡ್ತೇನೆ ನಾನು. ಒಂದು ಟೇಬಲ್ ಇದೆ. ಸೊ ಹಿಯರ್ ಈಸ್ ಅ ಟೇಬಲ್, ಕರೆಕ್ಟ್?
ಈ ಟೇಬಲ್ನ ಮೇಲೆ ಒಂದು ಬುಕ್ ಇಟ್ಟಿದ್ದೀರಾ ನೀವು. ಯು ಹ್ಯಾವ್ ಕೆಪ್ಟ್ ಅ ಬುಕ್ ಆನ್ ದಿಸ್ ಟೇಬಲ್. ಸೊ ಈ ಬುಕ್ ಮತ್ತು ಟೇಬಲ್ ಕಾಂಟ್ಯಾಕ್ಟಲ್ಲಿದೆ, ಕರೆಕ್ಟ್? ದಿಸ್ ಬುಕ್ ಆ್ಯಂಡ್ ದಿ ಟೇಬಲ್ ಆರ್ ಮೇಕಿಂಗ್ ಕಾಂಟ್ಯಾಕ್ಟ್. ಸೊ ಬಿಕಾಸ್ ಆಫ್ ದ್ಯಾಟ್ ಕಾಂಟ್ಯಾಕ್ಟ್, ರೈಟ್, ಈ ಬುಕ್ಕು ಟೇಬಲ್ನ ಮೇಲೆ ಒಂದು ಫೋರ್ಸ್ನ ಎಕ್ಸರ್ಟ್ ಮಾಡ್ತದೆ, ಈ ಟೇಬಲ್ ಬುಕ್ಕಿನ ಮೇಲೆ ಒಂದು ಫೋರ್ಸ್ನ ಎಕ್ಸರ್ಟ್ ಮಾಡ್ತದೆ. ಐ ರಿಪೀಟ್, ವೆನ್ ಯು ಕೀಪ್ ಅ ಬುಕ್ ಆನ್ ಅ ಟೇಬಲ್, ಡ್ಯೂ ಟು ದಿಸ್ ಕಾಂಟ್ಯಾಕ್ಟ್, book will exert force on the table and table will exert force on the book. ಸೊ ಆ ಫೋರ್ಸ್ ನಾರ್ಮಲ್ ಫೋರ್ಸ್ ಆಗಿದ್ದರೆ ಅದು ಹೇಗೆ ಇರ್ತದೆ? ಇಫ್ ಇಟ್ ಈಸ್ ಅ ನಾರ್ಮಲ್ ಫೋರ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ದ ಬುಕ್ ನಾವು, ನಾನು ಬುಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಬುಕ್ಕಿನ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂತಹ ನಾರ್ಮಲ್ ಫೋರ್ಸು ಹೀಗೆ ಪರ್ಪೆಂಡಿಕ್ಯುಲರ್ ಆಗಿ ಇರ್ತದೆ. ಈ ಟೇಬಲ್ ಎಕ್ಸರ್ಟ್ ಮಾಡುವಂತಹ ನಾರ್ಮಲ್ ಫೋರ್ಸು ಬುಕ್ಕಿಗೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ, ಅಂದರೆ ಲಂಬಕೋನವಾಗಿ ಇರ್ತದೆ. So normal force is the force which is due to the contact of two objects and that is acted perpendicularly to the surface which are in contact. So ಇವಾಗ ಈ ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟಲ್ಲಿ ಇದೆ ಅಂತಂದರೆ, ಡಸ್ಟರಿನ ಮೇಲೆ ಚಾಕ್ ಬಾಕ್ಸ್ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ, ಚಾಕ್ ಬಾಕ್ಸಿನ ಮೇಲೆ ಡಸ್ಟರ್ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಈ ಕಾಂಟ್ಯಾಕ್ಟ್, ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಆಗಿದೆ ಅಲ್ಲ, ಡ್ಯೂ ಟು ದಿಸ್ ಕಾಂಟ್ಯಾಕ್ಟ್ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗುವಂಥದ್ದು. ಸೊ ಡಸ್ಟರಿನ ಮೇಲೆ ಯಾವ ಥರ ಆ್ಯಕ್ಟ್ ಆಗ್ತಾ ಇರ್ತದೆ? ಪರ್ಪೆಂಡಿಕ್ಯುಲರ್ ಆಗಿ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ನಾರ್ಮಲ್ ಫೋರ್ಸ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ನಾರ್ಮಲ್ ಫೋರ್ಸ್ ಆನ್ ದಿಸ್ ಚಾಕ್ ಬೇಸ್? ದಿಸ್ ಇಸ್ ದ ಡೈರೆಕ್ಷನ್ ಆಫ್ ನಾರ್ಮಲ್ ಫೋರ್ಸ್. ಸೊ ನಾರ್ಮಲ್ ಫೋರ್ಸ್ ಯಾವುದು? ಪರ್ಪೆಂಡಿಕ್ಯುಲರ್ ಆಗಿ ಕಾಂಟ್ಯಾಕ್ಟ್ ಸರ್ಫೇಸಿಗೆ ಇರುವಂಥದ್ದು. ಯಾ, ದೀಸ್ ಆರ್ ಫ್ಯೂ ಆಫ್ ದ ಎಕ್ಸಾಂಪಲ್ ಫಾರ್. ಆ್ಯಂಡ್ ದೆನ್ ನೆಕ್ಸ್ಟ್ ವೆಯ್ಟ್. ವೆಯ್ಟ್ ಅಂದರೆ ಇಟ್ ಈಸ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಫೋರ್ಸಸ್. ಎಕ್ಸ್ಟರ್ನಲ್ ಫೋರ್ಸಸ್. ಇಂಟರ್ನಲ್ ಫೋರ್ಸಿಗೆ ನಾನು ಯಾವ ಎಕ್ಸಾಂಪಲ್ ಕೊಡ್ಬೋದು? ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಕೂಡ ಆಗ್ತದೆ. ಇಂಟರ್ನಲ್ ಫೋರ್ಸ್ ಅಂತಂದರೆ ಒಂದು ಬಾಡಿಯ ಒಳಗಡೆ, ಅದರ ಸಿಸ್ಟಮಿನ ಒಳಗಡೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದಿಸ್ ಡಸ್ಟರ್, this duster is made up of several number of atoms. Do you agree with that? ಈ ಡಸ್ಟರ್ ತುಂಬ ಸೆವೆರಲ್ ನಂಬರ್ ಆಫ್ ಆಟಮ್ಸಿಂದ ಮಾಡಲ್ಪಟ್ಟಿರುವಂಥದ್ದು. ಆ ಆಟಮ್ಸು ಒಂದರ ಮೇಲೆ ಒಂದು ಫೋರ್ಸ್ನ ಎಕ್ಸರ್ಟ್ ಮಾಡ್ತಾ ಇರ್ತದೆ. ಆಟಮ್ಸ್ ದಿ ಎಕ್ಸರ್ಟ್ ಫೋರ್ಸ್ ಆನ್ ಈಚ್ ಅದರ್. ದ್ಯಾಟ್ ಈಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆರ್ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್. ಆ ಫೋರ್ಸ್ನ ನಾವು ಇಂಟರ್ನಲ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ಇಫ್ ಐ push this duster or if I slap this or if I hit this duster, ಆ ಹಿಟ್ ಮಾಡುವಂಥದ್ದು ಫ್ರಮ್ ದ ಎಕ್ಸ್ಟರ್ನಲ್ ಬಾಡಿ. ಸೊ ದ್ಯಾಟ್ ಈಸ್ ಎಕ್ಸ್ಟರ್ನಲ್ ಫೋರ್ಸ್. ಈ ಡಸ್ಟರಿನ ಒಳಗಡೆ ಆಟಮ್ಸು ಒಂದರ ಮೇಲೆ ಒಂದು ಆ್ಯಕ್ಟ್ ಮಾಡುವಂಥ ಫೋರ್ಸ್ನ ನಾವು ಇಂಟರ್ನಲ್ ಫೋರ್ಸ್ ಅಂತ ಕರಿತೇವೆ. ಸೊ ದ್ಯಾಟ್ಸ್ ಅಬೌಟ್ ಇಂಟರ್ನಲ್ ಫೋರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್. ಈ ಎಕ್ಸ್ಟರ್ನಲ್ ಫೋರ್ಸ್ ಬಗ್ಗೆ ನಾವು ಇಡೀ ಚಾಪ್ಟ್ರಲ್ಲಿ ಮಾತಾಡುವಂಥದ್ದು. ವೆನ್ ಐ ಮೆನ್ಷನ್ ಫೋರ್ಸ್ ಇನ್ ದಿಸ್ ಹೋಲ್ ಚಾಪ್ಟರ್, ಲಾಸ್ ಆಫ್ ಮೋಷನಲ್ಲಿ ನಾನು ಫೋರ್ಸ್ ಅಂತ ಹೇಳಿದರೆ ಐ ಮೀನ್ ಟು ಸೇ ದ್ಯಾಟ್ ಇಂಟರ್ನಲ್ ಫೋರ್ಸ್. ಐ ಆಮ್ ನಾಟ್ ಟಾಕಿಂಗ್ ಎನಿಥಿಂಗ್ ಅಬೌಟ್ ಐ ಆಮ್ ಟಾಕಿಂಗ್ ಅಬೌಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಂಡ್ ಐ ಆಮ್ ನಾಟ್ ಟಾಕಿಂಗ್ ಎನಿಥಿಂಗ್ ಅಬೌಟ್ ಇಂಟರ್ನಲ್ ಫೋರ್ಸ್. ಸೊ ಇಂಟರ್ನಲ್ ಫೋರ್ಸಿನ ಬಗ್ಗೆ ನಾನು ಇಡೀ ಚಾಪ್ಟ್ರಲ್ಲಿ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ದಿ ಎಕ್ಸ್ಟರ್ನಲ್ ಫೋರ್ಸ್. ಸೊ ಎಕ್ಸ್ಟರ್ನಲ್ ಫೋರ್ಸ್ ಬಗ್ಗೆ ಏನು ನಾವು ಕರಿಬೋದು? ಎಕ್ಸ್ಟರ್ನಲ್ ಫೋರ್ಸಲ್ಲಿ ಎರಡು ಟೈಪ್ ಇದೆ. ಒಂದು ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ, ಇನ್ನೊಂದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ. ಸೊ ಲೆಟ್ ಅಸ್ ಸ್ಟಡಿ ದ್ಯಾಟ್. ಎಕ್ಸ್ಟರ್ನಲ್ ಫೋರ್ಸ್. External force. External force is classified into two types. One is balanced force, and unbalanced force. Balanced andre enu? What do you mean by balanced force? Balanced force should be balanced ಅಂದರೆ ಒಂದು ಬಾಡಿಯ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂತಹ ಎಲ್ಲ ಫೋರ್ಸ್ಗಳು ಬ್ಯಾಲೆನ್ಸ್ ಆಗಿರಬೇಕು. ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ ಶುಡ್ ಬಿ ಬ್ಯಾಲೆನ್ಸ್ಡ್. ಸೊ ವೆನ್ ಡು ಯು ಕಾಲ್ ಅ ಬಾಡಿ ಈಸ್ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್? ಯು ಕಾಲ್ ಬಾಡಿ ಈಸ್ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್ ವೆನ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಟ್ ಬಾಡಿ ಈಸ್ ಝೀರೋ. ನೆಟ್ ಫೋರ್ಸ್ ಅಂದರೆ ಏನು? ಟೋಟಲ್ ಫೋರ್ಸ್. When I say net force is equal to 0, I don't mean to say that no force is acting on the body. Force will be acting on the body, but net force is equal to 0. For example,
ಲೆಟ್ ಮಿ ಟೇಕ್ ದಿಸ್ ಸೇಮ್ ಡಸ್ಟರ್. ಈ ಡಸ್ಟರ್ನ ನಾನು ಎಲ್ಲ ಕಡೆಯಿಂದ ಸಹ ಹಿಟ್ ಮಾಡ್ತಾ ಇದ್ದೇನೆ. ದರ್ ಆರ್ 10 ಪೀಪಲ್ ಹಿಟ್ಟಿಂಗ್ ದಿಸ್ ಡಸ್ಟರ್. ಓಕೆ, ಸೊ ವೆನ್ 10 ಪೀಪಲ್ ಆರ್ ಹಿಟ್ಟಿಂಗ್ ದಿಸ್ ಡಸ್ಟರ್, if the duster should move, right, if I hit it from this side, the duster will move towards the left. If I hit it from left side, it will move towards the right. So only one force is acting. Only hitting from left side, it will move right. If you hit from both the sides all together with the same amount of force, it wouldn't move anywhere. It will remain rest. Correct? So why? Because it is under balanced force. So when the object, so let's say this is the object, okay, so you apply one force from this direction, F1, you apply another force F2 from this direction. If F1 is equal to F2, ಇದು ಕೂಡ 2 ನ್ಯೂಟನ್, ಇದು ಕೂಡ 2 ನ್ಯೂಟನ್ ಆದರೆ ಈ ಬಾಡಿ ಎಲ್ಲೂ ಮೂವ್ ಆಗೋದಿಲ್ಲ. ಇಟ್ ವಿಲ್ ಬಿ ಅಂಡರ್ ರೆಸ್ಟ್ ಓನ್ಲಿ. ಆವಾಗ ನಾವು ಈ ಬಾಡಿನ ಬ್ಯಾಲೆನ್ಸ್ಡ್ ಫೋರ್ಸಲ್ಲಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಯಾಕೆ? ಇದರ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಟೋಟಲ್ ಫೋರ್ಸ್ 0. ಯು ಮೇ ಆಸ್ಕ್ ಮೀ, F1 ಆ್ಯಕ್ಟ್ ಆಗ್ತಾ ಇದೆ ಮೇಡಮ್, F2 ಆ್ಯಕ್ಟ್ ಆಗ್ತಾ ಇದೆ. ಎಸ್, F1 ಈಸ್ ಆ್ಯಕ್ಟಿಂಗ್, F2 ಈಸ್ ಆಲ್ಸೋ ಆ್ಯಕ್ಟಿಂಗ್, ಬಟ್ F1 ಈಸ್ ಈಕ್ವಲ್ ಟು F2 ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಎರಡು ಫೋರ್ಸು, ಎರಡು ಈಕ್ವಲ್ ಫೋರ್ಸು ಅಪೋಸಿಟ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆದರೆ ಏನಾಗ್ತದೆ? ದೇ ಕ್ಯಾನ್ಸಲ್ ಈಚ್ ಅದರ್. ಕರೆಕ್ಟ್? ದೇ ನಲ್ಲಿಫೈ ಈಚ್ ಅದರ್. ಸೊ ದ್ಯಾರ್ ಫೋರ್ ಟೋಟಲ್ ಫೋರ್ಸ್ ಏನಾಗ್ತದೆ? 0. ನೆಟ್ ಫೋರ್ಸ್ ಅಂತಂದರೆ ಟೋಟಲ್ ಫೋರ್ಸ್ ಅಂತ ಅರ್ಥ. ಸೊ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಂದರೆ, ವೆನ್ ಯು ಸೇ ಬ್ಯಾಲೆನ್ಸ್ಡ್ ಫೋರ್ಸ್, ಯು ಮೀನ್ ಟು ಸೇ ದ್ಯಾಟ್ net force acting on a body is 0 ಅಥವಾ total force, algebraic sum of the force acting on a body is 0. Then what must be the unbalanced force? Unbalanced force is that where net force is not equal to 0. So net force is not equal to 0. If I apply F3 force on this object, ಇವಾಗ ಈ ಬಾಡಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಬಾಡಿ ಮೇಲೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಬಿಕಾಸ್ F1 and F2 ಕ್ಯಾನ್ಸಲ್ಸ್, ದೇ ಆರ್ ಈಕ್ವಲ್ ಬಟ್ ಆಪೋಸಿಟ್. F3 ಇಟ್ ಕೆನಾಟ್ ಕ್ಯಾನ್ಸಲ್ ಬಿಕಾಸ್ F3 is acting upward. So net force acting on this body will be, net force will be equal to F3. F1 and F2 gets cancelled, they are equal. Though F3 is equal to them but opposite in different in direction, so it cannot get cancelled. So net force is equal to F3. Net force is not equal to 0 when the body is under unbalanced force. So that is the very first keen thing you should know about balanced and unbalanced. What are the other property for balanced force? The other property for balanced force is when the body is under balanced, applied by balanced force, acceleration will be equal to 0. ಅಂದರೆ ಒಂದು ಬಾಡಿಯ ಮೇಲೆ ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂತಂದರೆ ಅದರ ಆಕ್ಸಲರೇಷನ್ 0 ಇರ್ತದೆ. ಆ ಬಾಡಿ ಆಕ್ಸಲರೇಟ್ ಆಗ್ತಾ ಇಲ್ಲ. ವಾಟ್ ಯು ಮೀನ್ ಬೈ ಬಾಡಿ ಈಸ್ ನಾಟ್ ಆಕ್ಸಲರೇಟಿಂಗ್? ವೆನ್ ಯು ಸೇ ಬಾಡಿ ಈಸ್ ನಾಟ್ ಆಕ್ಸಲರೇಟಿಂಗ್, ದಟ್ ವಿಲ್ ಬಿ 2 ಕೇಸಸ್. ಒಂದ ಬಾಡಿ ಮೂವ್ ಆಗ್ತಾ ಇರಬಾರ್ದು, ಇಲ್ಲ ಅಂತಂದರೆ ಬಾಡಿ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗಬೇಕು. ವಾಟ್ ಯು ಮೀನ್ ಬೈ ಆಕ್ಸಲರೇಷನ್? ಆಕ್ಸಲರೇಷನ್ ಅಂದರೆ ಏನು? ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಆಕ್ಸಲರೇಷನ್ 0 ಅಂದರೆ ಏನರ್ಥ? ಆಕ್ಸಲರೇಷನ್ 0 ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ 0 ಅಂತ ಅರ್ಥ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ 0 ಅಂದರೆ ಏನರ್ಥ? ವೆಲಾಸಿಟಿಯಲ್ಲಿ ಚೇಂಜ್ ಇಲ್ಲ ಅಂತ ಅರ್ಥ. ದರ್ ಇಸ್ ನೋ ಚೇಂಜ್ ಇನ್ ದ ವೆಲಾಸಿಟಿ. ವೆಲಾಸಿಟಿಯಲ್ಲಿ ಚೇಂಜ್ ಇಲ್ಲ ಅಂತಂದರೆ ಏನರ್ಥ? ವೆಲಾಸಿಟಿ ಕಾನ್ಸ್ಟೆಂಟ್ ಅಂತ ಅರ್ಥ. ಅಂದರೆ ಚೇಂಜ್ ಕಾಣಿಸ್ತಾ ಇಲ್ಲ ವೆಲಾಸಿಟಿಯಲ್ಲಿ. ವೆಲಾಸಿಟಿ ಒಂದೇ ಆಗಿರ್ತದೆ, ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರ್ತದೆ, ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ, ವೇರಿ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಬಾಡಿ ವೆನ್ ಇಟ್ ಈಸ್ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್, ಆಕ್ಸಲರೇಷನ್ ಆಫ್ ದ ಬಾಡಿ ವಿಲ್ ಬಿ ಈಕ್ವಲ್ ಟು 0. ಸೊ ಎಕ್ಸಾಂಪಲ್ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಟಗ್ ಆಫ್ ವಾರ್, ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಪ್ಲೇಯಿಂಗ್ ಟಗ್ ಆಫ್ ವಾರ್. ಟಗ್ ಆಫ್ ವಾರ್ ಅಂದರೆ ಒಂದು ರೋಪ್ನ ಹಿಡ್ಕೊಂಡು ಎರಡು ಟೀಮ್ ಫ್ರಮ್ ಬೋತ್ ದ ಡೈರೆಕ್ಷನ್ ದೇ ಆರ್ ಪುಲ್ಲಿಂಗ್ ಇಟ್. ಕರೆಕ್ಟ್? The team which is stronger, it will pull the whole opposite team towards it and that's how they win. Correct? So tug of war alli enaagtade? If this is the rope, illi team A irtade, let's say 2 members in a team A, illi team B irtade. Correct? So team A ಮತ್ತು team B ಎರಡು ಈಕ್ವಲ್ ಸ್ಟಾಮಿನಾ ಇರುವವರಾಗಿದ್ದರೆ ಏನಾಗ್ತದೆ? ಹಗ್ಗ ಮೂವ್ ಆಗೋದೇ ಇಲ್ಲ, ಹಗ್ಗ ನಿಂತಲ್ಲೇ ಇರ್ತದೆ. ಕರೆಕ್ಟ್?
ಹಗ್ಗ ಮೂವ್ ಆಗೋದಿಲ್ಲ ಅಂತಂದರೆ ಹಗ್ಗ ಆಕ್ಸಲರೇಟ್ ಆಗಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಆಕ್ಸಲರೇಷನ್ ಈಸ್ 0. ಹಗ್ಗ ಯಾಕೆ ಮೂವ್ ಆಗ್ತಾ ಇಲ್ಲ? ಬಿಕಾಸ್ ಟೀಮ್ ಎ ಮತ್ತು ಟೀಮ್ ಬಿ ಎರಡೂ ಸೇಮ್ ಅಮೌಂಟ್ ಆಫ್ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಟೀಮ್ ಎ ಈ ಕಡೆಗೆ ಪುಲ್ ಮಾಡ್ತಾ ಇದ್ದಾರೆ, ಟೀಮ್ ಬಿ ಈ ಕಡೆಗೆ ಪುಲ್ ಮಾಡ್ತಾ ಇದ್ದಾರೆ. ಇಬ್ಬರು ಈಕ್ವಲ್ ಸ್ಟ್ರೆಂತ್ ಇರುವಂಥದ್ದು. ಸೊ ದೇ ಆರ್ ಪುಲ್ಲಿಂಗ್ ಇಟ್ ಇನ್ ಅಪೋಸಿಟ್ ಡಿರೆಕ್ಷನ್. ಇಟ್ ಈಸ್ ಅಪೋಸಿಟ್, ರೈಟ್? ದೇ ಆರ್ ಅಪೋಸಿಟ್ ಡಿರೆಕ್ಷನ್ by applying equal amount of force. So they applied force. The force applied by them will be cancelled. ಅವ್ರು ಏನು ಫೋರ್ಸ್ ಅಪ್ಲೈ ಮಾಡಿದರೆ ಅದು ಕ್ಯಾನ್ಸಲ್ ಆಗ್ತದೆ. ಸೊ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ರೋಪ್ ವಿಲ್ ಬಿ ಈಕ್ವಲ್ ಟು 0. ಹಾಗಾಗಿ ಅದರ ಆಕ್ಸಲರೇಷನ್ ಕೂಡ 0. ಸೊ ವಾಟ್ ಅಬೌಟ್ ದಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್? ಅನ್ಬ್ಯಾಲೆನ್ಸ್ಡ್ ಫೋರ್ಸಲ್ಲಿ ಆಕ್ಸಲರೇಷನ್ ನಾಟ್ ಈಕ್ವಲ್ ಟು 0, ಅಥವಾ ನೀವು ಯು ಕ್ಯಾನ್ ಸೇ ದಟ್ ಬಾಡಿ ಆಕ್ಸಲರೇಟ್ಸ್. ಬಾಡಿ accelerates. What do you mean by body is accelerating? Body accelerate ಆಗ್ತಿದೆ ಅಂತಂದರೆ ಏನು ಅರ್ಥ? ಬಾಡಿ ಅದರ ವೆಲಾಸಿಟಿನ ಚೇಂಜ್ ಮಾಡ್ತಾ ಇದೆ ಅಂತ ಅರ್ಥ. ಬಾಡಿ ಈಸ್ ನಾಟ್ ಆಕ್ಸಲರೇಟಿಂಗ್ ಮೀನ್ಸ್ ಬಾಡಿ ಡಸಂಟ್ ಚೇಂಜ್ ಇಟ್ಸ್ ವೆಲಾಸಿಟಿ. ಇಲ್ಲಿ ಬಾಡಿ ಚೇಂಜಸ್ ಇಟ್ಸ್ ವೆಲಾಸಿಟಿ. ಸೊ ಸಿನ್ಸ್ ವಿ ನೋ ದ್ಯಾಟ್ ನೆಟ್ ಫೋರ್ಸ್ ಇಸ್ 0, ಆಕ್ಸಲರೇಷನ್ ಇಸ್ 0, now we can say what is the state of the body, ಅಲ್ವಾ? ಸ್ಟೇಟ್ ಆಫ್ ದ ಬಾಡಿ ಅಂದರೆ ಏನು? ಬಾಡಿ ಯಾವ ಸ್ಟೇಟಲ್ಲಿದೆ? ಅದು ರೆಸ್ಟಲ್ಲಿದೆಯಾ? ಅದು ಮೋಷನಲ್ಲಿದೆಯಾ? ಮೋಷನಲ್ಲಿದ್ದರೆ ಯಾವ ಟೈಪ್ ಆಫ್ ಮೋಷನ್? ನೀವು ಇದನ್ನು ಫಸ್ಟ್ ಚಾಪ್ಟ್ರಲ್ಲಿ ಕಲ್ತಿದ್ದೀರ. ಯೂನಿಫಾರ್ಮ್ ಮೋಷನಾ, ನಾನ್ ಯೂನಿಫಾರ್ಮ್ ಮೋಷನಾ, ಇನ್ಕ್ರೀಸಿಂಗ್ ದ ವೆಲಾಸಿಟಿಯಾ, ಡಿಕ್ರೀಸಿಂಗ್ ದ ವೆಲಾಸಿಟಿಯಾ? ಸೊ ದಿಸ್ ಈಸ್ ದ ಸ್ಟೇಟ್ ಆಫ್ ದ ಬಾಡಿ, ಕರೆಕ್ಟ್? ಬಾಡಿ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ, ಅದನ್ನು ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೇವೆ. ಬಾಡಿ ಈಸ್ ಮೂವಿಂಗ್ ಯೂನಿಫಾರ್ಮ್ಲಿ ಅಂತ ಕರಿತೇವೆ. ಬಾಡಿ ಮೂವೇ ಆಗ್ತಾ ಇಲ್ಲ, ಸ್ಟ್ಯಾಟಿಕ್ ಆಗಿದೆ ಅಂತಂದರೆ ನಾವು ಅದನ್ನು ರೆಸ್ಟ್ ಸ್ಟೇಟ್ ಅಂತ ಕರಿತೇವೆ. ಬಾಡಿ ಮೂವ್ ಆಗ್ತಾ ಇದೆ ಬಟ್ ಕಂಟಿನ್ಯೂಸ್ ಆಗಿ ಅದರ ಸ್ಪೀಡ್ ಚೇಂಜ್ ಆಗ್ತಾ ಇದೆ, ಅದರ ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂತಂದರೆ ನಾವು ಏನು ಕರಿತೇವೆ? ಬಾಡಿ ಈಸ್ ಆಕ್ಸಲರೇಟಿಂಗ್ ಅಂತ ಕರಿತೇವೆ. ಸೊ ದೀಸ್ ಆರ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಅ ಬಾಡಿ. ಸೊ ನಾವು when the body is under balanced force ಅದರ ಸ್ಟೇಟ್ ಏನಾಗಿರ್ತದೆ? ಇಲ್ಲಿ ಇವಾಗ ಈ ಬ್ಯಾಲೆನ್ಸ್ಡ್ ರೋಪಿನ ಸ್ಟೇಟ್ ಏನಾಗಿದೆ? ರೆಸ್ಟ್, ಕರೆಕ್ಟ್? ಸೊ ಒಂದು ಸ್ಟೇಟ್ ಏನಂತಂದರೆ ಸ್ಟೇಟ್ ಆಫ್ ಅ ಬಾಡಿ ಈಸ್ ರೆಸ್ಟ್. ಒಂದು ರೆಸ್ಟಲ್ಲಿ ಇರ್ತದೆ. ಸೊ ಆಕ್ಸಲರೇಷನ್ 0 ಅಂತಂದರೆ ಒಂದು ರೆಸ್ಟಲ್ಲಿ ಇರಬೇಕು, ಇಲ್ಲ ಅಂತಂದರೆ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗಬೇಕು. ಸೊ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗೋ ಬಾಡಿನ ಏನು ಅಂತ ಕರೀತಾರೆ? ಯೂನಿಫಾರ್ಮ್ ಮೋಷನ್. ಎಕ್ಸಾಂಪಲ್ ಕೊಡ್ಬೋದಾ ಯೂನಿಫಾರ್ಮ್ ಮೋಷನಿಗೆ? ಮೋಷನ್ ಆಫ್ ಅ ಸ್ಯಾಟಲೈಟ್, ಕರೆಕ್ಟ್? ಮೋಷನ್ ಆಫ್ ಅ ಸ್ಯಾಟಲೈಟ್ ಈಸ್ ಯೂನಿಫಾರ್ಮ್ ಮೋಷನ್, ಕರೆಕ್ಟ್? ಸೊ ಯೂನಿಫಾರ್ಮ್ ಮೋಷನ್ ಅಂದರೆ ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾ ಇರೋದು. ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುವಂಥ ಆಬ್ಜೆಕ್ಟ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೇವೆ. ಸೊ ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದ್ದರೆ ಒಂದು ಬಾಡಿಯ ಮೇಲೆ ಅದು ರೆಸ್ಟಲ್ಲಿ ಇರ್ತದೆ, ಇಲ್ಲ ಅಂತಂದರೆ ಯೂನಿಫಾರ್ಮ್ ಮೋಷನಲ್ಲಿ ಇರ್ತದೆ. ವಾಟ್ ಅಬೌಟ್ ದ ಸ್ಟೇಟ್ ಆಫ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್? ಸೊ ಒಂದು ಬಾಡಿಯ ಮೇಲೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತದೆ. ಇವಾಗ ಇದೇ ಕಂಡೀಷನ್ನ ನೀವು ತಗೊಂಡ್ರೆ ಈ ಬಾಡಿ ಏನಾಗ್ತದೆ? F1 ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ, F2 ಈಸ್ ಆ್ಯಕ್ಟಿಂಗ್ ಅಲಾಂಗ್ ದಿಸ್ ಡಿರೆಕ್ಷನ್, F3 ಈಸ್ ಆ್ಯಕ್ಟಿಂಗ್ ಅಪ್ವರ್ಡ್. ಇವಾಗ ಈ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ? F1 ಮತ್ತು F2 ಕ್ಯಾನ್ಸಲ್ ಆಗ್ತದೆ, ರೈಟ್? ಒಂದು ಆಬ್ಜೆಕ್ಟ್ನ ನೀವು ಎರಡೂ ಸೈಡಿಂದನೂ ಹಿಟ್ ಮಾಡ್ತೀರಾ ಅಂತಂದರೆ ಆ ಎರಡೂ ಫೋರ್ಸ್ ಕ್ಯಾನ್ಸಲ್ ಆಗ್ತದೆ. ಇನ್ನೊಂದು ಫೋರ್ಸು ಡೌನ್ವರ್ಡಿಂದ ಅಥವಾ ಇಟ್ ಈಸ್ ಟುವರ್ಡ್ಸ್ ಅಪ್ವರ್ಡ್. ಸೊ ದಿಸ್ ಈಸ್ ನಾಟ್ ಕ್ಯಾನ್ಸಲ್ಡ್ ಬಿಕಾಸ್ ದರ್ ಇಸ್ ನೋ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸ್ ಫಾರ್ F3. ಸೊ ಬಾಡಿ ಏನಾಗ್ತದೆ? ಇದು ಫ್ಲಿಪ್ ಆಗ್ತದೆ, ಮೇಲೆಗೆ ಫ್ಲಿಪ್ ಆಗ್ತದೆ, ಕರೆಕ್ಟ್? ಇಟ್ ವಿಲ್ ಮೂವ್ ಇನ್ ಅ ಅಪ್ವರ್ಡ್ ಡಿರೆಕ್ಷನ್. ಸೊ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇದ್ದರೆ ಬಾಡಿ ರೆಸ್ಟಲ್ಲಿ ಇರೋದಿಲ್ಲ, ಕರೆಕ್ಟಾ? ಆ್ಯಂಡ್ ಯೂನಿಫಾರ್ಮ್ ಮೋಷನಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇದು ಕಾನ್ಸ್ಟೆಂಟ್ ಫೋರ್ಸಲ್ಲಿ ಫ್ಲಿಪ್ ಆಗೋದಿಲ್ಲ, ಆಕ್ಸಲರೇಟ್ ಆಗ್ತದೆ. ಸೊ ಯು ಕ್ಯಾನ್ ಸೇ ದಟ್ ಬಾಡಿ ವಿಲ್ accelerate. Body will accelerate. So next, fourth. ಸೊ ಒಂದು ಆಬ್ಜೆಕ್ಟ್ನ ಹಿಡ್ಕೊಂಡು ಎರಡು ಸೈಡಿಂದ ಹಿಟ್ ಮಾಡಿದರೆ ಆಬ್ಜೆಕ್ಟಿದು ಶೇಪ್ ಮತ್ತು ಸೈಜ್ ಚೇಂಜ್ ಆಗಲಿಕ್ಕೆ ಸಾಧ್ಯ ಇದೆ, ಕರೆಕ್ಟಾ? ಒಂದು ಬಲೂನ್ನ ತಗೊಂಡು ಎರಡೂ ಸೈಡಿಂದನೂ ಹಿಟ್ ಮಾಡಿ ಈಕ್ವಲ್ ಅಮೌಂಟ್ ಫೋರ್ಸಲ್ಲಿ ಏನಾಗ್ತದೆ? ಬಲೂನಿಂದು ಶೇಪ್ ಮತ್ತು ಸೈಜು ಚೇಂಜ್ ಆಗ್ತದೆ. ಸೊ it can change the shape, can
change shape and size. It can change shape and size. What about the unbalanced force? It can also change the shape and size, correct? ಇದು ಕೂಡ shape ಮತ್ತೆ size ಅನ್ನು change ಮಾಡಿ, can change shape and size. It can also change shape and size. So this is about balanced and unbalanced force. Balanced force ಅಂದರೆ net force 0 ಇರಬೇಕು, unbalanced force ಅಂದರೆ net force 0 ಇರಬಾರ್ದು. ಒಂದು ಬಾಡಿ ಈಸ್ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತಂದರೆ ಆ ಬಾಡಿ ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ ಅಂತ ಅಲ್ಲ ಅರ್ಥ. ಬಾಡಿಯ ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರಬಹುದು, ಬಟ್ ಬಾಡಿ ಈಸ್ ಹ್ಯಾವಿಂಗ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಮೌಂಟ್ ಆಫ್ ಫೋರ್ಸ್. ಅಂದರೆ ಟೋಟಲ್ ಫೋರ್ಸ್ ಆ್ಯಕ್ಟ್ ಆಗುವಂಥದ್ದು 0. ನಾನು ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಇಫ್ ಐ ಹ್ಯಾವ್ ಟು ಗಿವ್ ಯು ಎಕ್ಸಾಂಪಲ್ ಫಾರ್ ಬ್ಯಾಲೆನ್ಸ್ಡ್ ಫೋರ್ಸ್, ಫಾರ್ ಅ ಬ್ಯಾಲೆನ್ಸ್ಡ್ ಫೋರ್ಸ್. ಸೊ ಒನ್ ಈಸ್ table kept on the chair. A table kept on the chair, not table, a book kept on the table. This is your table and here is your book. Okay? So ನಾನು ಆವಾಗಲೇ ಹೇಳಿದಾಗೆ ಯಾವುದೆಲ್ಲ ಫೋರ್ಸ್ ಈ ಬುಕ್ಕಿನ ಮೇಲೆ ಆ್ಯಕ್ಟ್ ಆಗ್ತಾಯಿದೆ? ಓನ್ಲಿ ಆನ್ ದಿ ಬುಕ್. ಬುಕ್ಕಿನ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್ ಯಾವುದೆಲ್ಲ? ಒಂದು ನಾರ್ಮಲ್ ಫೋರ್ಸ್, ಕರೆಕ್ಟಾ? ಬಿಕಾಸ್ ಆಫ್ ದಿಸ್ ಕಾಂಟ್ಯಾಕ್ಟ್ ಒಂದು ನಾರ್ಮಲ್ ಫೋರ್ಸ್ ಅಪ್ವರ್ಡಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಇನ್ನೊಂದು ಯಾವುದು? ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರಬೇಕಲ್ವಾ, ಬಿಕಾಸ್ ಇದು ಅರ್ಥಲ್ಲಿರುವಂಥದ್ದು, ಟೇಬಲ್ ಅರ್ಥಲ್ಲಿರುವಂಥದ್ದು. ಸೊ ಗ್ರಾವಿಟೇಷನಲ್ ಫೋರ್ಸ್, ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ವೆಯ್ಟ್ ಆಫ್ ದ ಬುಕ್. ಸೊ ವೆಯ್ಟ್ ಆಫ್ ದ ಬುಕ್ ಈಸ್ ಡೌನ್ವರ್ಡ್, ನಾರ್ಮಲ್ ಫೋರ್ಸ್ ಈಸ್ ಅಪ್ವರ್ಡ್. ಸೊ ದಿಸ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಬುಕ್. ಸೊ ದೇ ಆರ್ ಈಕ್ವಲ್. ವೆಯ್ಟ್ ಆಫ್ ದ ಬುಕ್ ಆ್ಯಂಡ್ ನಾರ್ಮಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬುಕ್ ಆರ್ ಈಕ್ವಲ್. ಅದಕ್ಕೋಸ್ಕರ ಬುಕ್ ರೆಸ್ಟಲ್ಲಿದೆ. ಅದೇ ನೀವು ಅದನ್ನು ಇಲ್ಲಿಂದ ಫ್ಲಿಪ್ ಮಾಡಿದರೆ, ಬುಕ್ಕನ್ನ ನೀವು ಫ್ಲಿಪ್ ಮಾಡಿದರೆ ಏನಾಗ್ತದೆ? ಬುಕ್ ಈ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ, ಅಂದರೆ ಬುಕ್ ಈ ಡೈರೆಕ್ಷನಲ್ಲಿ ಆಕ್ಸಿಲರೇಟ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ವೆನ್ ಯು ಡೋಂಟ್ ಫ್ಲಿಪ್, ದ ಬುಕ್ ಈಸ್ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್. ಬುಕ್ ರೆಸ್ಟಲ್ಲಿದೆ ಅಂತಂದರೆ ನೀವು ಅಂಡರ್ಸ್ಟುಡ್, ಇಟ್ ಈಸ್ ಅಂಡರ್ಸ್ಟುಡ್ ಬುಕ್ ಈಸ್ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್. ಒಂದು ನಾರ್ಮಲ್ ಫೋರ್ಸ್ ಅಪ್ವರ್ಡ್, ಇನ್ನೊಂದು ಗ್ರಾವಿಟೇಷನಲ್ ಫೋರ್ಸ್ ಡೌನ್ವರ್ಡ್. ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಈ ಬುಕ್ಕಿನ ಮೇಲೆ ದೇ ಈಕ್ವಲ್ ಮತ್ತು ಅಪೋಸಿಟ್ ಆಗಿ ಆ್ಯಕ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಬುಕ್ ರೆಸ್ಟಲ್ಲಿದೆ. ನಾನು ಈ ಬುಕ್ಕನ್ನು ಪುಷ್ ಮಾಡಿದರೆ ಈ ಡೈರೆಕ್ಷನಲ್ಲಿ ಬುಕ್ ಆಕ್ಸಿಲರೇಟ್ ಆಗಲಿಕ್ಕೆ ಶುರುವಾಗ್ತದೆ, ಆವಾಗ ಅದು ಅನ್ಬ್ಯಾಲೆನ್ಸ್ಡ್ ಫೋರ್ಸಲ್ಲಿ ಇದೆ, ಅಥವಾ ಅದರ ಮೇಲೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ವಿಚ್ ಇಸ್ ದಟ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್? ದ ಫೋರ್ಸ್ ಐ ಹ್ಯಾವ್ ಅಪ್ಲೈಡ್. ನಾನು ಇದನ್ನು ಪುಷ್ ಮಾಡಿದಲ್ಲ, ಪುಷ್ ಮಾಡಲಿಕ್ಕೆ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾನೆ, ಅದು ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಬುಕ್ ಆಗ್ತದೆ. ಬಿಕಾಸ್ ಇದು ಕ್ಯಾನ್ಸಲ್ ಆಗ್ತದೆ. ಟೋಟಲ್ ಫೋರ್ಸ್ ಅಂದರೆ ಏನು? ದಿಸ್ ಪ್ಲಸ್ ದಿಸ್ ಪ್ಲಸ್ ದಿಸ್. ಬಟ್ ದೀಸ್ ಟು ಗೆಟ್ಸ್ ಕ್ಯಾನ್ಸಲ್ಡ್ ಸಿನ್ಸ್ ದೇ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್ ಆ್ಯಂಡ್ ಈಕ್ವಲ್. ಸೊ ರಿಮೈನಿಂಗ್ ಫೋರ್ಸ್ ಇಸ್ ದಿಸ್. ಸೊ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಬುಕ್ ವಿಲ್ ಬಿ F. ಇನ್ನೊಂದು ಎಕ್ಸಾಂಪಲ್ ಅಂತಂದರೆ, ಸೊ ಏರೋಪ್ಲೇನ್ ಆರ್ ರಾಕೆಟ್, ಲೆಟ್ಸ್ ಸೇ ಇಟ್ ಇಸ್ ಮೂವಿಂಗ್ ಕಾನ್ಸ್ಟೆಂಟ್ಲಿ, ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಇದೆ. ಇಟ್ಸ್ ಮೂವಿಂಗ್ ಕಾನ್ಸ್ಟೆಂಟ್, ಅಥವಾ ಸ್ಪೀಡ್ ಕಾನ್ಸ್ಟೆಂಟ್ ಇದೆ ಇದರದ್ದು. ಯೂನಿಫಾರ್ಮ್ ಮೋಷನಲ್ಲಿರುವಂಥ ರಾಕೆಟ್ ಅಥವಾ ಯೂನಿಫಾರ್ಮ್ ಮೋಷನಲ್ಲಿರುವಂಥ ಸ್ಪೇಸ್ ಶಿಪ್. ದಿಸ್ ಇಸ್ ಎಕ್ಸಾಂಪಲ್ ಫಾರ್. ಇದರ ಮೇಲೆ ಕೂಡ ಬ್ಯಾಲೆನ್ಸ್ಡ್ ಫೋರ್ಸ್ 0 ಇದರ ಮೇಲೆ ಕೂಡ ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುವಂಥದ್ದು. ಸೊ ನೆಟ್ ಫೋರ್ಸ್ 0 ಆಗಿರುವಂಥದ್ದು. ಯಾವುದೆಲ್ಲ ಬ್ಯಾಲೆನ್ಸ್ಡ್ ಫೋರ್ಸ್? ಒಂದು ಗ್ರಾವಿಟೇಷನಲ್ ಫೋರ್ಸ್, ಇದೊಂದು ಫ್ಲೋಟಿಂಗ್ ಫೋರ್ಸ್ ವಿಚ್ ಇಸ್ ಆ್ಯಕ್ಟಿಂಗ್ ಅಪ್ವರ್ಡ್, ಬೊಯನ್ಸಿ ಫೋರ್ಸ್ ಅಂತ ಕರಿತೇವೆ, ಅದು ಅಪ್ವರ್ಡ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಇದೆರಡು ಈಕ್ವಲ್ ಇದೆ, ಅದಕ್ಕೋಸ್ಕರ ಇದು ಕಾನ್ಸ್ಟೆಂಟ್ ಫೋರ್ಸಲ್ಲಿ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಸೊ ದಿಸ್ ಆರ್ ದ ಎಕ್ಸಾಂಪಲ್ ಫಾರ್ ಬ್ಯಾಲೆನ್ಸ್ಡ್ ಫೋರ್ಸ್. ಅನ್ಬ್ಯಾಲೆನ್ಸ್ಡ್ಗೆ ನಾನು ಯಾವ ಥರ ಎಕ್ಸಾಂಪಲ್ ಕೊಡ್ಬೋದು? ಫಾರ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಸೇಮ್ ಎಕ್ಸಾಂಪಲ್. ನಾನು ಬುಕ್ಕನ್ನು ಪುಷ್ ಮಾಡಿದಾಗ ಬುಕ್ ಮೂವ್ ಆಗಲಿಕ್ಕೆ ಶುರುವಾಗ್ತದೆ, ಈ ಟೇಬಲಲ್ಲಿ ಸ್ಲೈಡ್ ಆಗಲಿಕ್ಕೆ ಶುರುವಾಗ್ತದೆ, ಅದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಪ್ಲೈ ಆಗುವಂಥದ್ದು. ಅಬೌಟ್ ದಿಸ್ ರಾಕೆಟ್, ಇಫ್ ದ ರಾಕೆಟ್ ಸ್ಟಾಪ್ಸ್ ಮೂವಿಂಗ್, ಎಂಜಿನ್ ಸ್ಟಾಪ್ಸ್ ವರ್ಕಿಂಗ್, ಏನಾಗ್ತದೆ? ರಾಕೆಟ್ ಕೆಳಗಡೆ ಬೀಳಲಿಕ್ಕೆ ಶುರುವಾಗ್ತದೆ, ರೈಟ್? ಇಟ್ ವಿಲ್ ಫಾಲಿಂಗ್ ಆನ್ ದ ಗ್ರೌಂಡ್. ಇವಾಗ ಇದರ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಮಾತ್ರ, ಬೇರೆ ಯಾವುದೇ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ. ಈ ಗ್ರಾವಿಟೇಷನಲ್ ಫೋರ್ಸೇ ನೆಟ್ ಫೋರ್ಸ್ ಆಗಿರ್ತದೆ. ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್. ಇಲ್ಲಿ ನೆಟ್ ಫೋರ್ಸ್ ಇಸ್ 0,
ಇಲ್ಲಿ ಕೂಡ ನೆಟ್ ಫೋರ್ಸ್ 0. ನೀವು ಪುಷ್ ಮಾಡಿದಾಗ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಎಫ್ ಆಗ್ತದೆ, ದಿಸ್ ಎಫ್. So here net force is equal to gravitational force. So this is about your balanced and unbalanced force. Balanced force and unbalanced force. So now that we know what is force, we know what are the classification of force, what are the types of forces. So we can discuss or we can learn the relation between force and motion. That's what we have started, correct? That's what we discussed in a previous class. So motion ಮತ್ತೆ force ಇಗಿರುವಂತಹ ರಿಲೇಷನ್ ನಾವು ಡಿಸ್ಕಸ್ ಮಾಡ್ಬೋದು ಅಥವಾ ಸ್ಟಡಿ ಮಾಡ್ಬೋದು. There are a lot of people out there who have done research or who have done so much studies about this motion and the force, relation between motion and the force. So among them there are 3 people who have done major discovery to this area. So they are Aristotle, Galileo and Newton. So first, in the initial days, Aristotle, he is a Greek thinker or Greek philosopher. He will observe, he might have observed so many examples of this motion and force around in the surrounding, and he had come across, or he came up with a statement which states that for a body to be under motion, there should be an external force acting on it. So Greek thinker Aristotle ಏನು ಮಾಡ್ತಾನೆ ಅಂತಂದರೆ, ಬೇರೆ ಬೇರೆ ಎಕ್ಸಾಂಪಲ್ಸ್ನ ಅಬ್ಸರ್ವ್ ಮಾಡ್ತಾನೆ. ಸರೌಂಡಿಂಗಲ್ಲಿ ನೇಚರಲ್ಲಿರುವಂತಹ ಬೇರೆ ಬೇರೆ ಎಕ್ಸಾಂಪಲ್ಸ್, ಮೋಷನಿಗೆ ಮತ್ತು ಫೋರ್ಸಿಗೆ ರಿಲೇಟೆಡ್ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ವಾಟ್ ಇಸ್ ದ್ಯಾಟ್ ಸ್ಟೇಟ್ಮೆಂಟ್? ಆ ಸ್ಟೇಟ್ಮೆಂಟಿನ ಪ್ರಕಾರ ಯಾವುದೇ ಒಂದು ಆಬ್ಜೆಕ್ಟ್ ಮೋಷನಲ್ಲಿರಬೇಕು ಅಂತಂದರೆ ಆ ಆಬ್ಜೆಕ್ಟಿಗೆ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗಲೇಬೇಕು. ಎಕ್ಸ್ಟರ್ನಲ್ ಫೋರ್ಸ್ನ ನಾವು ರಿಮೂವ್ ಮಾಡಿದ ಕೂಡಲೇ ಬಾಡಿ ರೆಸ್ಟಿಗೆ ಬರ್ತದೆ ಅಂತ. ದಟ್ಸ್ ರೈಟ್. ದಟ್ಸ್ ಅ ರೈಟ್ ಸ್ಟೇಟ್ಮೆಂಟ್. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಅ ಫ್ಯಾನ್, ನೀವು ಫ್ಯಾನಿಗೆ ಎಕ್ಸಾಂಪಲ್ ತಗೊಂಡ್ರೆ ಅದು ಕರೆಕ್ಟ್. ಸ್ವಿಚ್ ಆನ್ ಮಾಡಿದರೆ ಮಾತ್ರ ಫ್ಯಾನ್ ರೊಟೇಟ್ ಆಗ್ತದೆ, ಸ್ವಿಚ್ ಆಫ್ ಮಾಡಿದರೆ ಫ್ಯಾನ್ ಆಫ್ ಆಗ್ತದೆ. ಸ್ವಿಚ್ ಆನ್ ಮಾಡೋದಂದರೆ ಏನು? ನೀವು ಅದಕ್ಕೆ ಎಲೆಕ್ಟ್ರಿಕ್ ಫೋರ್ಸ್ನ ಸಪ್ಲೈ ಮಾಡುವಂಥದ್ದು, ಕರೆಕ್ಟ್? ಸೊ ಸ್ವಿಚ್ ಆಫ್ ಮಾಡೋದಂದರೆ ನೀವು ಎಲೆಕ್ಟ್ರಿಕ್ ಫೋರ್ಸ್ನ ಸಪ್ಲೈ ಮಾಡಿದ್ದನ್ನು ಸ್ಟಾಪ್ ಮಾಡುವಂಥದ್ದು. ಸೊ ಫೋರ್ಸ್ ಅಪ್ಲೈ ಮಾಡಿದಾಗ ರೊಟೇಷನ್, ಮೋಷನ್ ಇದೆ. ಫೋರ್ಸ್ ರಿಮೂವ್ ಮಾಡಿದಾಗ ಮೋಷನ್ ಇಲ್ಲ. ಕಾರ್ ಕೂಡ ಅಷ್ಟೇ. ಯೋ ಕಾರ್ ವಿಲ್ ಮೂವ್. ಯಾವಾಗ ನಿಮ್ಮ ಕಾರ್ ಮೂವ್ ಆಗೋದು? ಒಂದ ನೀವು ಪುಷ್ ಮಾಡಬೇಕು, ಕಾರನ್ನ ದೂಡಬೇಕು, ಇಲ್ಲ ಅಂತಂದರೆ ಕಾರ್ನ ಫ್ಯೂಯಲ್ ಹಾಕಿ ಡ್ರೈವ್ ಮಾಡಬೇಕು. ವೆನ್ ಯು ಸ್ಟಾಪ್ ಡ್ರೈವಿಂಗ್, ವೆನ್ ಯು ಅಪ್ಲೈ ದ ಬ್ರೇಕ್ ಕೊಡೋದಂದರೆ ನೀವು ಕಾರನ್ನ ಸ್ಟಾಪ್ ಮಾಡೋದು ಅಂತ ಅರ್ಥ. ನೀವು ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ನ ಸ್ಟಾಪ್ ಮಾಡಿದಾಗ ಕಾರು ರೆಸ್ಟಿಗೆ ಬರ್ತದೆ. ಇಲ್ಲ ಅಂತಂದರೆ ಕಾರು ಮೂವ್ ಆಗ್ತದೆ. ನೀವು ಕಾರನ್ನ ಪುಷ್ ಮಾಡಿದರೆ ಕಾರು ಮೂವ್ ಆಗ್ತದೆ. ಸ್ಟಾಪ್ ಮಾಡಿದ ಕೂಡಲೇ, ಪುಷ್ ಮಾಡೋದನ್ನು ನಿಲ್ಲಿಸಿದ ಕೂಡಲೇ ಕಾರ್ ಸ್ಟಾಪ್ ಆಗ್ತದೆ. ಸೊ ಈ ಥರದ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿ ಅವನು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಅರಿಸ್ಟಾಟಲ್. ಬಟ್ ನೀವು ಇನ್ನೂ ಕೆಲವು ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿದರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಮಳೆಗಾಲದಲ್ಲಿ. ಸೊ ವೆನ್ ಇಟ್ ಈಸ್ ಅ ಸ್ಲಿಪ್ಪರಿ ಸರ್ಫೇಸ್ ಸ್ಲಿಪ್ಪರಿ ಇದ್ದಾಗ, ನೆಲ ಸ್ಲಿಪ್ಪರಿ ಇದ್ದಾಗ, ನೆಲದಲ್ಲಿ ಪಾಚಿ ಇದ್ದಾಗ ಅಥವಾ ಸ್ಲಿಪ್ಪರಿ ಇದ್ದಾಗ, ವೆನ್ ಯು ವಾಕ್ ಆನ್ ದ್ಯಾಟ್ ಯು ವಿಲ್ ಸ್ಲಿಪ್ ಅಲ್ವಾ? ನೀವು ಅದರ ಮೇಲೆ ನಡಿಬೇಕಾದ್ರೆ ನೀವು ಜಾರ್ತೀರಾ. ಹೇಗೆ ಜಾರ್ತೀರಾ? ಹೂ ಈಸ್ ಪುಷಿಂಗ್ ಯು? ನಿಮ್ಮನ್ನು ಯಾರೂ ಪುಷ್ ಮಾಡುವಂಥ ಅಗತ್ಯ ಇಲ್ಲ. ಯು ವಿಲ್ ಸ್ಲಿಪ್ ಇನ್ ದ್ಯಾಟ್. ಯು ವಿಲ್ attain a motion. Slipping is nothing, it's not important here. Slipping or falling or whatever it is not important here. What important is you will be under motion, correct? So ನೀವು imagine you are moving on a ಗ್ಲಾಸ್ ಸರ್ಫೇಸ್. ಒಂದು ಗ್ಲಾಸ್ ಸರ್ಫೇಸ್ ಮೇಲೆ ನಡೀತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸರ್ಫೇಸಿನ ಮೇಲೆ ನೀರು ಚೆಲ್ಲಿದೆ ಅಥವಾ ಆಯಿಲ್ ಚೆಲ್ಲಿದೆ. ಸೊ ನಾರ್ಮಲ್ ಆಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯನಾ? ನೋ, ಯು ವಿಲ್ ಬಿ ವೆರಿ ಕೇರ್ಫುಲ್, ರೈಟ್? Why? There is any moment that you will slip, ಅಂದರೆ you will attain the motion. ಹೇಗೆ ಅದು ಸಾಧ್ಯ? How would you attain the motion? ಆ ಲಿಕ್ವಿಡ್ ನಿಮ್ಮ ಮೇಲೆ ಏನಾದರೂ ಫೋರ್ಸ್ ಅಪ್ಲೈ ಮಾಡ್ತಾ ಇದೆಯಾ? ಅಥವಾ ಈಸ್ ಎನಿವನ್ ದೇರ್ who is doing magic on you so that you will slip in that? No, correct? So ಒಂದು ಬಾಲ್ನ ತಗೊಂಡು ನೀವು ನಾರ್ಮಲ್ ಸರ್ಫೇಸ್ ಮೇಲೆ ರೋಲ್ ಮಾಡಿದರೆ, ನಿಮ್ಮ ನಾರ್ಮಲ್ ನೆಲದ ಮೇಲೆ ರೋಲ್ ಮಾಡಿದರೆ ಬಾಲ್ ರೋಲ್ ಆಗಲಿಕ್ಕೆ ಶುರುವಾಗ್ತದೆ.
ಸ್ವಲ್ಪ ಟೈಮ್ ಆದಮೇಲೆ ಅಥವಾ ಸ್ವಲ್ಪ ಡಿಸ್ಟೆನ್ಸ್ ಹೋದ್ಮೇಲೆ ಅದು ಸ್ಟಾಪ್ ಆಗ್ತದೆ, ಕರೆಕ್ಟ್. ತುಂಬ ಜಾಸ್ತಿ ಸ್ಪೀಡಲ್ಲಿ ರೋಲ್ ಮಾಡಿದರೆ ಜಾಸ್ತಿ ದೂರ ಹೋಗ್ತದೆ, ಕಮ್ಮಿ ಸ್ಪೀಡಲ್ಲಿ ರೋಲ್ ಮಾಡಿದರೆ ಕಮ್ಮಿ ದೂರ ಹೋಗ್ತದೆ. ಅದು ಇವನ್ ದ ಸ್ಮಾಲ್ ಕಿಡ್ ನೋ ದ್ಯಾಟ್ ಟೆಕ್ನಿಕ್ ಆರ್ ದ್ಯಾಟ್ ಟ್ರೂತ್. ಅದೇ ನೀವು ಆ ಬಾಲ್ನ ತಗೊಂಡು ಒಂದು ಫ್ರಿಕ್ಷನ್ಲೆಸ್ ಸರ್ಫೇಸ್ ಮೇಲೆ ರೋಲ್ ಮಾಡಿದರೆ, ಫ್ರಿಕ್ಷನ್ಲೆಸ್ ಸರ್ಫೇಸ್ ಅಂದರೆ ಗ್ಲಾಸ್ ಸರ್ಫೇಸ್ ಅಥವಾ ಸರ್ಫೇಸ್ ಮೇಡಪ್ ಆಫ್ ಸ್ನೋ ಅಥವಾ ತುಂಬ ಸ್ಮೂತ್ ಆಗಿರುವಂತಹ ಸರ್ಫೇಸ್, ಅದರ ಮೇಲೆ ಆ ಬಾಲ್ನ ರೋಲ್ ಮಾಡಿದರೆ ಆ ಬಾಲ್ ಇನ್ಫೈನೈಟ್ ಲಾಂಗ್ ಟೈಮ್ವರೆಗೆ ರೋಲ್ ಆಗ್ತಾ ಇರುವಂಥ ಚಾನ್ಸಸ್ ಇದೆ. ಅಂದರೆ ಇಟ್ ವಿಲ್ ನೆವರ್ ಕಮ್ ಟು ರೆಸ್ಟ್. ಸೊ ವೈ ವುಡ್ ಇಟ್ ಮೂವ್ ಆರ್ ವಿಚ್ ಫೋರ್ಸ್ ಇಸ್ ಮೇಕಿಂಗ್ ಇಟ್ ಟು ಮೂವ್? There is no force. So in these examples, if you consider all these examples, so the statement made by Aristotle will not hold good with this example, right? The statement of Aristotle will not be, it will not go hand in hand with this example. So this is why this statement is called as Aristotle's fallacy. Aristotle's statement is not wrong. At the same time, it is not applicable for all the examples of motion, correct? So it is Aristotle's fallacy, but yeah, some kind of discovery or some kind of observation about motion and force. And after Aristotle, there is a person called Galileo Galilei. He comes, he proves that whatever the statement the Aristotle made, that is wrong. That is wrong. ಹೇಗೆ ಪ್ರೂವ್ ಮಾಡ್ತಾನೆ? ಇವಾಗ ಒಂದು ಇನ್ಕ್ಲೈನ್ಡ್ ಸರ್ಫೇಸ್ನ ತಗೊಂಡು, ಹಿ ಟುಕ್ ಆನ್ ಇನ್ಕ್ಲೈನ್ಡ್ ಸರ್ಫೇಸ್, ಜಾರು ಬಂಡಿ ಥರ, ಅಲ್ಲಿ ಒಂದು ಆಬ್ಜೆಕ್ಟ್ನ ಬಿಟ್ಟ, ಇಲ್ಲಿ ಒಂದು ಬಾಲ್ನ ಹೀಗೆ ಹಿ ವಿಲ್ ಅಲೌಡ್ ಇಟ್ ಟು ಮೂವ್. ಏನಾಗ್ತದೆ? ಬಾಲ್ ಆಕ್ಸಲರೇಟ್ ಆಗ್ತದೆ ಅಲ್ವಾ, ಜಾಸ್ತಿ ಸ್ಪೀಡಲ್ಲಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಆಕ್ಸಲರೇಟ್ ಆಗ್ತದೆ ಅಂದರೆ ಅದರ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಲ್ವಾ. ಒಂದು ಆಬ್ಜೆಕ್ಟ್ ಡೌನ್ವರ್ಡ್ ಡ್ರಾಪ್ ಆಗ್ತದೆ ಅಂದರೆ ಅದರ ಸ್ಪೀಡ್ ಇನ್ಕ್ರೀಸ್ ಆಗುವಂಥದ್ದು. ಓಕೆ, ಸೊ ಅದು ಬಿಕಾಸ್ ಆಫ್ ಗ್ರಾವಿಟಿ ಅಂತ ಹೇಳ್ಬೋದು. ಓಕೆ, ಒಂದು ಇನ್ನೊಂದು ಇನ್ಕ್ಲೈನ್ ಪ್ಲೇನ್ ತಗೊಂಡ, ಈ ಥರ ಆಬ್ಜೆಕ್ಟ್ನ ಅಥವಾ ಬಾಲ್ನ ಅವನು ಕೆಳಗಡೆಯಿಂದ ಮೇಲ್ಗಡೆಗೆ ರೋಲ್ ಮಾಡಿಬಿಟ್ಟ. ಹಿ ರೋಲ್ ದ ಬಾಲ್ ಇನ್ ಅ ಅಪ್ವರ್ಡ್ ಡೈರೆಕ್ಷನ್. ಅಪ್ವರ್ಡ್ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ ಏನಾಗ್ತದೆ? ನೀವು ಒಂದು ಇನ್ಕ್ಲೈನ್ಡ್ ರೋಡ್ನ ಕ್ಲೈಂಬ್ ಮಾಡಬೇಕಾದ್ರೆ ನಿಮ್ಮ ಸ್ಪೀಡ್ ಡಿಕ್ರೀಸ್ ಆಗ್ತದೆ. ಇನ್ಕ್ಲೈನ್ಡ್ ರೋಡ್ನ ನೀವು ಡಿಕ್ಲೈನ್ ಮಾಡಬೇಕಾದ್ರೆ, ಅಂದರೆ ನೀವು ಇಫ್ ಯು ಹ್ಯಾವ್ ಟು ಗೋ ಡೌನ್ ಇನ್ ದ್ಯಾಟ್ ಇನ್ಕ್ಲೈನ್ ಪ್ಲೇನ್, ದೆನ್ ಯುವರ್ ಸ್ಪೀಡ್ ವಿಲ್ ಇನ್ಕ್ರೀಸ್. ಸೊ ಇಲ್ಲಿ ಸ್ಪೀಡ್ ಡಿಕ್ರೀಸ್ ಆಗ್ತದೆ, ಬಾಡಿ ಆಕ್ಸಿಲರೇಟ್ ಆಗ್ತದೆ. ಅದನ್ನು ನಾವು ರಿಟಾರ್ಡೇಷನ್ ಅಂತ ಕರಿತೇವೆ. ರಿಟಾರ್ಡೇಷನ್ ಅಂತ. ಸ್ಪೀಡ್ ಇನ್ಕ್ರೀಸ್ ಆದರೆ, ವೆಲಾಸಿಟಿ ಇನ್ಕ್ರೀಸ್ ಆದರೆ ಆಕ್ಸಿಲರೇಷನ್, ವೆಲಾಸಿಟಿ ಡಿಕ್ರೀಸ್ ಆದರೆ ಅದನ್ನು ನಾವು ರಿಟಾರ್ಡೇಷನ್ ಅಂತ ಕರೀತಾರೆ. ಇದು ಇಟ್ ಈಸ್ ಅ ಕಾಮನ್ ಫ್ಯಾಕ್ಟರ್, ಎವ್ರಿ ಒನ್ ನೋಸ್. ಅದೇ ಥರ ಒಂದು ಹೊರಿಜಾಂಟಲ್ ಪ್ಲೇನ್ ಸರ್ಫೇಸ್, ಇದು ಲೆಟ್ಸ್ ಸೇ ಇದು ಫ್ರಿಕ್ಷನ್ಲೆಸ್ ಸರ್ಫೇಸ್. ಫ್ರಿಕ್ಷನ್ಲೆಸ್ ಅಂದರೆ ಏನು? ಒಂದು ದ ಸರ್ಫೇಸ್, ವೆರಿ ಸ್ಮೂತ್ ಸರ್ಫೇಸ್ ವಿಚ್ ಡಸಂಟ್ ಅಪೋಸ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಸೊ ಇಫ್ ಯು ಟೇಕ್ ಅ ಹೊರಿಜಾಂಟಲ್ ಸರ್ಫೇಸ್ ಆ್ಯಂಡ್ ಇಫ್ ಯು ರೋಲ್ ಅ ಬಾಲ್ ಆನ್ ದ್ಯಾಟ್, ಲೆಟ್ಸ್ ಸೇ ಇದು ಇನ್ಫೈನೈಟ್ ಲೆಂತ್ ಇರುವಂಥ ಫ್ರಿಕ್ಷನ್ಲೆಸ್ ಸರ್ಫೇಸ್, ತುಂಬ ದೊಡ್ಡ ಸರ್ಫೇಸ್ ಇದು. ಈ ಬಾಲ್ ಇನ್ಫೈನೈಟ್ ಲಾಂಗ್ ಟೈಮ್ವರೆಗೆ ರೋಲ್ ಆಗ್ತಾ ಇರ್ತದೆ ಆ ಸರ್ಫೇಸಲ್ಲಿ. ಸೊ it will be rolling for a infinite long time. So that's why he said that for a body which is under uniform motion, there is no need of any external force. ಈ ಬಾಡಿ ಹೊರಿಜಾಂಟಲ್ ಸರ್ಫೇಸಲ್ಲಿ ಇನ್ಫೈನೈಟ್ ಟೈಮ್ವರೆಗೆ ರೋಲ್ ಆಗಲಿಕ್ಕೆ ಸಾಧ್ಯ. ಯಾಕೆ? ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇಲ್ಲ. ಸೊ ಫ್ರಿಕ್ಷನಲ್ ಫೋರ್ಸ್ ಇಲ್ಲ ಅಂತಂದರೆ ಅಪೋಸಿಂಗ್ ಫೋರ್ಸ್ ಇಲ್ಲ ಅಂತ ಅರ್ಥ. ಸೊ ವಾಟ್ ಗಲೀಲಿಯೋ ಸೇಸ್ ಇಸ್, ಸೊ ಇನ್ ದ ಆಬ್ಸೆನ್ಸ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಅಥವಾ ಫ್ರಿಕ್ಷನ್ ಅಂದರೆ ಫೋರ್ಸ್, ಇನ್ ದ ಆಬ್ಸೆನ್ಸ್ ಆಫ್ ಫ್ರಿಕ್ಷನ್ ಆರ್ ಅಪೋಸಿಂಗ್ ಫೋರ್ಸ್, ಬೇರೆ ಯಾವುದು ಅಪೋಸಿಂಗ್ ಫೋರ್ಸ್, you are stopping it or someone else is stopping. So in the absence of friction or opposing force, no external force is required. No external force is required to keep the body under
motion, to keep the body under motion. ಅಂದರೆ ಒಂದು ಬಾಡಿ ಮೇಲೆ ಯಾವುದೇ ಅಪೋಸಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ ಅಂತಂದರೆ ಆ ಬಾಡಿಯನ್ನು ಮೋಷನಲ್ಲಿ ಇಡಲಿಕ್ಕೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸಿನ ಅಗತ್ಯ ಇಲ್ಲ. ಅರಿಸ್ಟಾಟಲ್ ಏನು ಹೇಳಿರುವಂಥದ್ದು, ಒಂದು ಬಾಡಿ ಮೂವ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗಲೇಬೇಕು. ಎಕ್ಸ್ಟರ್ನಲ್ ಫೋರ್ಸ್ನ ರಿಮೂವ್ ಮಾಡಿದ ಕೂಡಲೇ ಬಾಡಿ ರೆಸ್ಟಿಗೆ ಬರ್ತದೆ. ಬಟ್ ಗೆಲೀಲಿಯೋ ಸೇ ದ್ಯಾಟ್ ಆ ಎಕ್ಸ್ಟರ್ನಲ್ ಫೋರ್ಸಿನ ಅಗತ್ಯನೇ ಇಲ್ಲ ಅಲ್ಲಿ ಅಪೋಸಿಂಗ್ ಫೋರ್ಸ್ ಇಲ್ಲ ಅಂತಂದರೆ. ಸೊ ಇಫ್ ದ ಅಪೋಸಿಂಗ್ ಫೋರ್ಸ್ ಈಸ್ ಆಬ್ಸೆಂಟ್, then there is no need of external force. That is true, which is true. ಪ್ರಾಕ್ಟಿಕಲಿ ನಮಗೆ ಫ್ರಿಕ್ಷನ್ಲೆಸ್ ಸರ್ಫೇಸ್ನ ಒಬ್ಟೈನ್ ಮಾಡೋದು ತುಂಬ ಕಷ್ಟ. ಪ್ರಾಕ್ಟಿಕಲಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ನ ನಾವು ಒಬ್ಟೈನ್ ಮಾಡುವಂಥದ್ದು ತುಂಬ ಕಷ್ಟ. ಸೊ ಬಟ್ ಪ್ರಾಕ್ಟಿಕಲಿ ಝೀರೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ನ ಒಬ್ಟೈನ್ ಮಾಡೋದು ಕಷ್ಟ. ಬಟ್ ಇಫ್ ಇಟ್ ಈಸ್ ಪಾಸಿಬಲ್ ದೆನ್ ದರ್ ಇಸ್ ನೋ ನೀಡ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್. ಒಂದ ಅಪೋಸಿಂಗ್ ಫೋರ್ಸ್ ಇರಬಾರ್ದು ಅಥವಾ ಝೀರೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇರಬೇಕು, ಅಥವಾ ಬಾಡಿ ಶುಡ್ ಬಿ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್. ಸೊ ಯಾವುದು ಆಗ್ತದೆ, ಇದರ್ ಬಾಡಿ ಶುಡ್ ನಾಟ್ ಹ್ಯಾವ್ ಅ ಅಪೋಸಿಂಗ್ ಫೋರ್ಸ್, ಬಾಡಿ ಶುಡ್ ನಾಟ್ ಹ್ಯಾವ್ ಅ ಅಪೋಸಿಂಗ್ ಫೋರ್ಸ್, ಇಟ್ ಶುಡ್ ಹ್ಯಾವ್ ಅ ಝೀರೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್, ಅಥವಾ ಶುಡ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಫೋರ್ಸ್, ಶುಡ್ ಬಿ ಅಂಡರ್ ಬ್ಯಾಲೆನ್ಸ್ಡ್ ಫೋರ್ಸ್. ದೆನ್ ಬಾಡಿ doesn't require any external force. You might have seen so many videos of Sunita Williams, videos of Kalpana Chawla in spaceship. So ಏನಾಗ್ತಾ ಇರ್ತಾರೆ, they will be floating, correct? ಇಲ್ಲಿ ನೀವು can you imagine yourself floating? No. Or you might have watched several videos in which zero gravity is created, and you will be, when you enter to that room, you will start floating. Why will you float? Your floating means you will be under uniform motion. You will be under motion and you will have a uniform speed. ಯಾಕೆಂತಂದರೆ ನಿಮ್ಮ ಮೇಲೆ ಯಾವುದೇ ಅಪೋಸಿಂಗ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ, ಅಥವಾ ನಿಮ್ಮ ಮೇಲೆ ಯಾವುದೇ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರೋದಿಲ್ಲ. ಸೊ ದಟ್ಸ್ ಹೌ ಯು ವಿಲ್ ಬಿ ಅಂಡರ್ ಯೂನಿಫಾರ್ಮ್ ಮೋಷನ್. ನಿಮ್ಮ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗುವಂಥ ಅಗತ್ಯ ಇಲ್ಲ ಟು ಕೀಪ್ ಯು ಅಂಡರ್ ಮೋಷನ್. ಸೊ ಎಸ್, ದಿಸ್ ಈಸ್ ಅಬೌಟ್ ದಿ Galileo's observation and discovery regarding to the motion and the force. And he also comes up with the new content or the physical quantity, so which is nothing but inertia, So during this observation he observes a property of a body. He observes a particular property of a body which is called inertia. Inertia ಅಂತಂದರೆ ನೀವು ನಿಮ್ಮ ಲೋವರ್ಸ್ ಕ್ಲಾಸಲ್ಲಿ ಕಲ್ತಿರ್ಬೋದು, ಜಡತ್ವ ಅಂತ ಕರೀತಾರೆ ಕನ್ನಡದಲ್ಲಿ. ಇನರ್ಷಿಯಾ ಅಂತಂದರೆ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬಾಡಿ ಫಾರ್ ದ ಚೇಂಜ್ಗೆ ಬಾಡಿ ತೋರಿಸುವಂಥ ಒಪೋಸಿಷನ್, ಅದನ್ನು ನಾವು ಇನರ್ಷಿಯಾ ಅಂತ ಕರಿತೇವೆ. ಒಪೋಸಿಷನ್ ಟು ದ ಚೇಂಜ್, opposition to the change, opposition to the change in state, changing what state of a body is called as inertia. ಒಂದು ಬಾಡಿ ರೆಸ್ಟಲ್ಲಿದೆ ಅಂತಂದರೆ ಆ ಬಾಡಿ ಮೋಷನಿಗೆ ಹೋಗಲಿಕ್ಕೆ ಅಥವಾ ಟು ಅಟೈನ್ ದ ಮೋಷನ್ ಅದು ಅಪೋಸ್ ಮಾಡ್ತದೆ ಅಥವಾ ಅಪೋಸಿಷನ್ನ ತೋರಿಸ್ತದೆ. ಅದನ್ನು ನಾವು ಇನರ್ಷಿಯಾ, ಬಾಡಿದು ಜಡತ್ವ ಅಂತ ಹೇಳಿ ಕರೀತೇವೆ. ಅಥವಾ ಬಾಡಿ ಯೂನಿಫಾರ್ಮ್ ಮೋಷನಲ್ಲಿದೆ ಅಂತಂದರೆ ಅದು ರೆಸ್ಟಿಗೆ ಬರಲಿಕ್ಕೆ ಅಪೋಸಿಷನ್ನ ತೋರಿಸ್ತದೆ. ಅದನ್ನು ನಾವು ಆ ಬಾಡಿದು ಇನರ್ಷಿಯಾ ಅಂತ ಕರಿತೇವೆ. ಅಥವಾ ಯೂನಿಫಾರ್ಮ್ ಮೋಷನಲ್ಲಿದ್ದಂಥ ಬಾಡಿ ಆಕ್ಸಲರೇಟ್ ಆಗಲಿಕ್ಕೆ ಅಪೋಸ್ ಮಾಡ್ತದೆ. ಸೊ ದಿಸ್ ಇಸ್ ವಾಟ್ ಇನರ್ಷಿಯಾ. ಹೌ ಕ್ಯಾನ್ ಐ ಡಿಫೈನ್ ಇನರ್ಷಿಯಾ? ಇನರ್ಷಿಯಾನ ನಾನು ಹೇಗೆ ಡಿಫೈನ್ ಮಾಡ್ಬೋದು? ಸೊ ಐ ಕ್ಯಾನ್ ಡಿಫೈನ್ ಇನರ್ಷಿಯಾ ಆ್ಯಸ್ ದ ಟೆಂಡೆನ್ಸಿ ಆಫ್ ದ ಬಾಡಿ to show opposition, tendency of the body to show opposition to the change in state of a body. ಒಂದು ಬಾಡಿಯ ನೇಚರ್ ಅದು. It is a nature of a body which shows opposition to the change in a state of a body. ಅದರ ಸ್ಟೇಟಿನ ಚೇಂಜಿಗೆ ಅದು ಒಪೋಸಿಷನ್ನ ತೋರಿಸುವಂಥದ್ದು. ಸೊ ಎಕ್ಸಾಂಪಲ್ಸ್ ಯಾವುದೆಲ್ಲ ಕೊಡ್ಬೋದು ನಾನು? ಸೊ ಎಕ್ಸಾಂಪಲ್ಸ್, ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಯು ಆರ್ sitting inside the bus is at the bus stop.
ಸಡನ್ಲಿ ಡ್ರೈವರ್ ಸ್ಟಾರ್ಟ್ಸ್ ದ ಬಸ್, ಏನಾಗುತ್ತೆ? ವೆನ್ ದ ಡ್ರೈವರ್ ಸಡನ್ಲಿ ಸ್ಟಾರ್ಟ್ ದ ಬಸ್, ನೀವು ಹಿಂದೆ ಬೀಳ್ತೀರಾ ಅಲ್ವಾ? ಯು ವಿಲ್ ಫಾಲ್ ಬ್ಯಾಕ್ವರ್ಡ್, ಕರೆಕ್ಟ್? ಸೊ ವೆನ್ ದ ಸಡನ್ ಸ್ಟಾರ್ಟ್ ಆಫ್ ಅ ಬಸ್, ನೀವು ಹಿಂದೆ ಬೀಳ್ತೀರಾ. ಯಾಕೆ ನೀವು ಹಿಂದೆ ಬೀಳ್ತೀರಾ? ಬಸ್ ಸಡನ್ನಾಗಿ ಸ್ಟಾರ್ಟ್ ಆಗಬೇಕಾದ್ರೆ ನಿಮ್ಮ ಬಾಡಿ ಸ್ಟಾರ್ಟ್ ಆಗೋದಂದ್ರೆ ಏನು? ಬಸ್ ಮೂವ್ ಆಗಲಿಕ್ಕೆ ಶುರುವಾಗುವಂಥದ್ದು, ಕರೆಕ್ಟ್? ಬಸ್ ಮೋಷನ್ನ ಅಟೈನ್ ಮಾಡುವಂಥದ್ದು. ಫಸ್ಟಿಗೆ ರೆಸ್ಟಲ್ಲಿ ಇರ್ತೀರಾ, ನೀವು ರೆಸ್ಟಲ್ಲಿ ಇರ್ತೀರಾ, ಬಸ್ ಕೂಡ ರೆಸ್ಟಲ್ಲಿ ಇರ್ತದೆ, ಕರೆಕ್ಟ್? ಸೊ ನೀವು ಒಂದು ಸೀಟಲ್ಲಿ ಕೂತಿರ್ತೀರಾ ಹೀಗೆ. ಸೊ ಯುವರ್ ಲೆಗ್ಸ್ ವಿಲ್ ಬಿ ಆನ್ ದ ಫ್ಲೋರ್. ಬಸ್ ಕೂಡ ರೆಸ್ಟಲ್ಲಿದೆ, ನೀವು ಕೂಡ ರೆಸ್ಟಲ್ಲಿದ್ದೀರಾ. ಸೊ ಸಡನ್ನಾಗಿ ಬಸ್ ಸ್ಟಾರ್ಟ್ ಆಗಬೇಕಾದ್ರೆ ನೀವು ಬ್ಯಾಕ್ವರ್ಡ್ ಫಾಲ್ ಆಗ್ತೀರಾ, ಹೀಗೆ ಹಿಂದುಗಡೆಗೆ ಬೆಂಡ್ ಆಗ್ತೀರಾ. ಯಾಕೆಂತಂದರೆ ನಿಮ್ಮ ಬಾಡಿ ಆ ಮುಂದೆ ಮೋಷನ್ ಲೈಕ್ ಫಾರ್ವರ್ಡ್ ಮೋಷನ್ನ ಅಪೋಸ್ ಮಾಡ್ತದೆ ಬಿಕಾಸ್ ಆಫ್ ಇನರ್ಷಿಯಾದಿಂದಾಗಿ ಅದು ಫಾರ್ವರ್ಡ್ ಮೋಷನ್ನ ಅಪೋಸ್ ಮಾಡ್ತದೆ. ಸೊ ದ್ಯಾರ್ಫೋರ್ ಯು ವಿಲ್ ಫಾಲ್ ಬ್ಯಾಕ್ವರ್ಡ್. ನೆಕ್ಸ್ಟ್, ಬಸ್ ಹೋಗ್ತಾ ಇರ್ತದೆ, ನೀವು ಬಸ್ಸಿನ ಜೊತೆ ಹೋಗ್ತಾ ಇರ್ತೀರ. ಸಡನ್ ಆಗಿ ಡ್ರೈವರ್ ಬ್ರೇಕ್ ಹಾಕ್ತಾನೆ, ಏನಾಗ್ತದೆ? ನೀವೆಲ್ಲ ಫಾರ್ವರ್ಡ್ ಜರ್ಕ್ನ ಅಟೈನ್ ಮಾಡ್ತೀರಾ. ಯು ವಿಲ್ ಫಾಲ್ ಫಾರ್ವರ್ಡ್. ಯಾಕೆ? ಬಸ್ ಹೋಗ್ತಾ ಇರಬೇಕಾದ್ರೆ ನೀವು ಮತ್ತು ಬಸ್ ಒಂದೇ ಮೋಷನ್ನ ಶೇರ್ ಮಾಡ್ಕೊಳ್ತೀರಾ. ವೆನ್ ದ ಬಸ್ ಸ್ಟಾಪ್ಸ್, bus will come to rest. What will be the state of the bus? Earlier state of the bus was motion, state of you was also motion. When the bus stops, bus will come to rest, but your body will resist for that state of rest, so you will fall forward. ನಿಮ್ಮ body will try to move, so you will fall forward. ಅಥವಾ you are going in a bus, you suddenly jumps off the moving bus, ಏನು ಮಾಡ್ತೀರಾ? You will fall, but for that what do you do? To avoid that, what do you do? You will run, correct? Immediately after jumping out of the bus, moving bus, then you will start to run. So this is what inertia. Don't forget to like our video and subscribe our YouTube channel for all the updates.